ಕರ್ನಾಟಕ ರಾಜ್ಯ ಪಡಿತರ ವಿತರಕರ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಿಸುವ ಸಂಬಂಧ ಜನವರಿ 6ರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಆಹಾರ ಇಲಾಖೆಯ ಕೇಂದ್ರ ಸಚಿವರು ಹಾಗೂ ರಾಜ್ಯ ಸಚಿವರೊಂದಿಗೆ ಸಭೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಮಿಷನ್ ಬಾಕಿ, ಸರ್ವರ್ ಸಮಸ್ಯೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಸಚಿವರನ್ನು ಮನವಿ ಮಾಡಲಾಗುವುದು ಎಂದರು. ಸಭೆಯಲ್ಲಿ 20,000 ಪಡಿತರ ವಿತರಕರ ಕೇಂದ್ರ 4 ತಿಂಗಳು, ರಾಜ್ಯದ 2 ತಿಂಗಳ ಕಮಿಷನ್ ಹಣವನ್ನು ಡಿಬಿಡಿ ಮೂಲಕ ನೇರ ಖಾತೆಗೆ ಪಾವತಿಸಬೇಕು. ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆಯಂತೆ ಏಕರೂಪ ತಂತ್ರಜ್ಞಾನ ಒದಗಿಸಿ ಸರ್ವರ್ ಸಮಸ್ಯೆ ಬಗೆಹರಿಸುವುದು. ಸರ್ಕಾರದಿಂದಲೇ ಉಚಿತ ಕಂಪ್ಯೂಟರ್, ಬಯೋಮೆಟ್ರಿಕ್ ಮತ್ತು ಪ್ರಿಂಟರ್ ಯಂತ್ರ ನೀಡುವುದು. 10 ಕೆಜಿ ಅಕ್ಕಿಯೊಂದಿಗೆ ಪಡಿತರ ಕಿಟ್ ನೀಡುವುದು. 6 ವರ್ಷದಿಂದ ಬಾಕಿ ಉಳಿದ ಇಕೆವೈಸಿ ಹಣ ಬಿಡುಗಡೆಗೆ ಆದೇಶ. ಅನ್ಯ ರಾಜ್ಯಗಳಲ್ಲಿ ಕೇಂದ್ರದಿಂದ ನೀಡುವ ಪಡಿತರ ಕಿಟ್ ಅನ್ನು ಕರ್ನಾಟಕದಲ್ಲೂ ನೀಡುವಂತೆ ಕ್ರಮವಹಿಸಬೇಕೆಂಬ ಬೇಡಿಕೆಗಳನ್ನು ಈಡೇರಿಸುವಂತೆ ಸಚಿವರಲ್ಲಿ ಕೋರಲಾಗುವುದು ಎಂದರು. ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರು ಮತ್ತು ರಾಜ್ಯ ಸಚಿವರು, ಇಲಾಖೆ ಅಧಿಕಾರಿಗಳೆಲ್ಲ ಬರ್ತಾ ಇದ್ದಾರೆ. ಏನಾಗಿದೆ ಅಂದರೆ, ಪ್ರತಿ ತಿಂಗಳು ಸರ್ವರ್ ಸಮಸ್ಯೆ ಜಾಸ್ತಿಯಾಗಿ ಬಗೆಹರಿಸೋಕ್ಕಾಗ್ತಾಯಿಲ್ಲ. ಅದರಿಂದ ಸರ್ವರ್ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು, ಅಲ್ಲಿ ಏನು ಸಮಸ್ಯೆ ಇದೆ ಅದು ನಿವಾರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡೋದೊಂದು. ಮತ್ತು ಈ ಕಮಿಷನ್ನು ನಮಗೆ ಸರ್ಕಾರ ಬಿಡುಗಡೆ ಮಾಡಿದ್ರೂ ಕೆಲವು ಜಿಲ್ಲೆಗಳಲ್ಲಿ ಸರಿಯಾದಂಥ ಟೈಮ್ಗೆ ಮಾಲೀಕರ ಖಾತೆಗೆ ಜಮಾ ಆಗ್ತಾಯಿಲ್ಲ. ಅದನ್ನು ಡಿಬಿಟಿ ಮುಖಾಂತರ ನೇರವಾಗಿ ಸರ್ಕಾರದಿಂದಲೇ ನಮ್ಮ ಮಾಲೀಕರ ಖಾತೆಗೆ ಹಾಕುವಂಥ ಕೆಲಸನ ಸರ್ಕಾರ ಮಾಡಬೇಕು. ಆಗ ಸ್ವಲ್ಪ ಅದರಲ್ಲಿಯೂ ವಿಳಂಬ ಮಾಡ್ತಾರೆ, ಸರ್ಕಾರನೇ ವಿಳಂಬ ಮಾಡ್ತದೆ. 7 ತಿಂಗಳು 8 ತಿಂಗಳು ಕಮಿಷನ್ ಬಿಡುಗಡೆ ಮಾಡೋಕ್ಕೆ. ಅದು ಕೊಟ್ಟಾದಮೇಲೆ 1 ತಿಂಗಳು 2 ತಿಂಗಳು ಇಲ್ಲಿ ಜಿಲ್ಲಾ ಲೆವೆಲಲ್ಲಿ ಇಟ್ಕೋತಾರೆ ಅಂತ ಅಂದರೆ ಇದು ಅರ್ಥ ಇಲ್ಲ. ಬಿಲ್ ಆಗಿಲ್ಲ, ಅವಾಗಿಲ್ಲ, ಇವಾಗಿಲ್ಲ ಅಂತಾರೆ. ಅವ್ರು ಏನು ಈಗ ಪ್ರತಿ ತಿಂಗಳು 30-31ಕ್ಕೆ ತಿಂಗಳಲ್ಲಿ ಮಂತಲ್ಲಿ ಹೆಂಡ್ ಆಗಿರ್ತದೆ, ಕ್ಲೋಸ್ ಆಗಿರ್ತದೆ ಎತ್ತುವಳೆ ಎಲ್ಲ. ಅದಾದ ತಕ್ಷಣ ಒಂದು ವಾರದಲ್ಲಿ ಯಾರು ಸೆಕ್ಟು ಮಳಿಗೆಯವರು, ಫುಡ್ ಇನ್ಸ್ಪೆಕ್ಟರ್ಗಳು ಸೇರಿ ಜಿಲ್ಲಾ ಉಪನಿರ್ದೇಶಕರಾಗಲಿ, ಜಂಟಿ ನಿರ್ದೇಶಕರಾಗಲಿ ಅವ್ರ ಇಲಾಖೆಗೆ ಕಳಿಸ್ಕೊಡ್ಬೇಕು ಬಿಲ್ಗಳನ್ನ ರೆಡಿ ಮಾಡಿ. ಆ ಬಂದಂಥ ಬಿಲ್ಲ ಸ್ಕೂಟ್ನಿ ಮಾಡಿ, ಇವರು ಯಾರು ಡಿಸ್ಟ್ರಿಕ್ಟ್ ಮಾಡ್ತಾರೋ ಸ್ಕೂಟ್ನಿ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಸರ್ಕಾರ ಬಿಡುಗಡೆ ಆದ 2 ದಿವಸದಲ್ಲಿ ಅವ್ರಿಗೆ ಮಾಲೀಕರ ಖಾತೆಗೆ ಜಮಾ ಆಗಬೇಕು. ನಾವಲ್ಲಿ ಸುತ್ತಿ ಮುಖ್ಯಮಂತ್ರಿಯವರು, ಆಹಾರ ಮಂತ್ರಿಯವರು, ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ ಕಮಿಷನ್ ಬಿಡುಗಡೆ ಮಾಡಿದ್ರೂ ಕೆಲವು ಜಿಲ್ಲೆಗಳಲ್ಲಿ ವಿಳಂಬ ಮಾಡ್ತಾಯಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಸರ್ಕಾರ ವಿಳಂಬ ಮಾಡಿದ್ರೂ ಸುಮಾರು ದಿವಸ ವಿಳಂಬ ಮಾಡಿ ಆದಮೇಲೆ ಬಿಡುಗಡೆ ಮಾಡಿದ್ರೂ ಇವರು ವಿಳಂಬ ಮಾಡ್ತಾಯಿದ್ದಾರೆ. ಇದು ಸೂಕ್ತ ಅಲ್ಲ. ಅದರಿಂದ ನೇರವಾಗಿ ಡಿಬಿಟಿ ಮುಖಾಂತರ ಮಾಲೀಕರ ಖಾತೆಗೆ ಜಮಾ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ್ದು ಮತ್ತು ಕೇಂದ್ರ ಸರ್ಕಾರದ ಎರಡಕ್ಕೂ ಒತ್ತಾಯ ಮಾಡ್ತಾಯಿದ್ದೀವಿ. ಒಂದು ರೇಷನ್, ಒಂದು ಕಾರ್ಡ್, ಒಂದು ದೇಶ ಒಂದು ಇದು ಕಾರ್ಡನ್ನ ಮಾಡಿದ್ದಾರೆ. ಅದರಲ್ಲೂ ಸುಧಾ ಈಗೇನು ಅಲಾಟ್ಮೆಂಟ್ ಕೊಡೋದನ್ನ ಮಿಷಿನ್ ಮಾಡ್ತಾವ್ರೆ. ಅಂದರೆ ಒಂದೇ ಸರಿ ಕೊಡಬೇಕು. ಒಂದು 5% 10% ಕಾರ್ಡ್ಗಳಿಗೆ ಈಗ ಪೋರ್ಟಬಿಲಿಟಿ ಇರೋದ್ರಿಂದ ಯಾರು ಎಲ್ಲಿ ಬೇಕಾದ್ರೂ ಬಂದು ಕಾರ್ಡ್ನಲ್ಲಿ ಅಕ್ಕಿ ತಗೋಬೋದಂತ. ಆ ರೀತಿ ಸರ್ಕಾರದ ಆದೇಶ ಇದೆ, ಕೇಂದ್ರ ಸರ್ಕಾರದ ಆದೇಶ ಇದೆ. ಆದರೆ ಇಲ್ಲಿ 27ಕ್ಕೂ 28ಕ್ಕೂ ಬನ್ನಿ ಅಡಿಷನಲ್ ಅಲಾಟ್ಮೆಂಟ್ ಕೊಡ್ತೀವಿ ಅಂತಾರೆ. 27, 28ಕ್ಕೆ ಬಂದರೆ ಸರ್ವರ್ ಸಮಸ್ಯೆ ಆಗ್ತದೆ. ಆಗ ಕಾರ್ಡ್ದಾರಿಗೆ ಅಕ್ಕಿ ಲಭ್ಯ ಆಗಲ್ಲ, ಅವರು ದೂರ್ತಾರೆ. ಅದರಿಂದ ನಾವು ಸರ್ವರ್ ಸಮಸ್ಯೆ ಒಂದು ಮತ್ತು ಅಡಿಷನಲ್ ಅಲಾಟ್ಮೆಂಟು 10% ಅವರು ಕೊಟ್ಟರೆ, ಅಂಗಡಿ ಮಾಲೀಕರು ಕೊಟ್ಟರೆ ಅದು ಉಳಿದದ್ದು CB ಉಳಿತದೆ. ಅದೇನು ಮೋಸ ಆಗಲ್ಲ. ತಮ್ಮ ಕೊಟ್ಟು ತಗೊಳ್ಳೋದ್ರಿಂದ ಯಾರ್ದು ಏನು ಮೋಸ ಆಗಲ್ಲ. ಇದು ಎರಡನೇದಿದು. ಕಂಪ್ಯೂಟರ್ ಮತ್ತು ಈಗ ಪ್ರಿಂಟರ್ ತಗೊಳ್ಳಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಒತ್ತಡ ಮಾಡ್ತಾವ್ರೆ. ಹಾಗೆಲ್ಲ ಒಂದು ಐರಿಸ್ ಮಿಷಿನ್ ಇದನ್ನು ತಗೋಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವು ಹೋರಾಟ ಮಾಡಿದೋ, ಕೊನೆಗೆ ಮಂತ್ರಿಯವರೇ ಕರೆದು ಅದನ್ನು ತಗೊಳ್ಳೇಬೇಕು ಹೇಳಿ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾವೆಲ್ಲ ತಗೊಂಡಿದ್ದೀವಿ. ಈಗ ಅವರ ಮಾತಿಗೆ ಹೋಗ್ಬಿಟ್ಟು ಈಗಾಗಲೇ ಪ್ರಿಂಟರ್ ಮಿಷಿನ್ ತಗೊಳ್ಳಿ ಅಂತ ಹೇಳ್ತಾಯಿದ್ರೆ, ನಾನು ಪ್ರಿಂಟರ್ ಮಿಷಿನ್ ತಗೊಳ್ಳೋದು ಎರಡನೇದು. ಇವೆಲ್ಲ ಈಗ ಕಂಪ್ಯೂಟರ್ ಆಗಲಿ, ಪ್ರಿಂಟರ್ ಮಿಷಿನಲ್ಲಿ ಇವೆಲ್ಲ ಸಗಟು ಮಳಿಗೆಗೆ ಅನ್ವಯಿಸ್ತದೆ. ಎಲ್ಲ ಸಗಟು ಮಳಿಗೆ ಇವೆಲ್ಲ ಅನ್ವಯಿಸ್ತದೆ. ನಮಗೆ ಒಂಥರ ಕಾನೂನು, ಅವ್ರಿಗೆ ಒಂಥರ ಕಾನೂನು ಅಲ್ಲ. ನೀವೇನೇನು ಸರ್ಕಾರದ ಆದೇಶಗಳಿವೆ ಅದನ್ನು ಮೊದಲು ಸಗಟು ಮಳಿಗೆಗೆ ಅಳವಡಿಸಿ. ಗೋಷ್ಠಿಯಲ್ಲಿ ರಾಜಣ್ಣ, ಚಂದ್ರು, ನಿಂಗೇಗೌಡ, ದೇವಾಜ, ಜಯರಾಮ ಇದ್ದರು.